ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲೂ ಸಹ ಆಸಕ್ತಿ ಹೊಂದಿರಬೇಕು ಮತ್ತು ಆತ್ಮ ರಕ್ಷಣೆಗಾಗಿ ಕರಾಟೆಯು ಉತ್ತಮ ಕಲೆಯಾಗಿದೆ ಎಂದು ಯುವ ಉದ್ಯಮಿ ವಿವೇಕ್ ವಾಲಿ ಅಭಿಪ್ರಾಯಪಟ್ಟರು. ಇತ್ತೀಚೆಗೆ ಬೀದರ್ ನಗರದ ಕೆವಿ ಹತ್ತಿರ ರಾಮ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕೃಷ್ಣ ಕರಾಟೆ ಮಾರ್ಷಲ್ ಅಕಾಡೆಮಿ ವತಿಯಿಂದ ಆಯೋಜನೆ ಮಾಡಿದ್ದ ದಶಮಾನೋತ್ಸವ ನಿಮಿತ್ತದ ಅಂಗವಾಗಿ ವಿದ್ಯಾರ್ಥಿನಿಯರಿಗೆ ಪ್ರಮಾಣ ಪತ್ರ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರಾಟೆ ಕಲೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಾಳುಗಳಾಗಿ ಆಗಮಿಸಿ ಪ್ರಸಿದ್ಧಿ ಬಾಚಿಕೊಂಡು ಬಂದಿರುವ ವಿದ್ಯಾರ್ಥಿನಿಗಳಿಗೆ ಪ್ರಮಾಣ ಪತ್ರ ನೀಡುವುದರೊಂದಿಗೆ ಮೆಡಲ್ಗಳನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಾರಂಜ ಎಕ್ಸ್‌ಪ್ರೆಸ್ ಪತ್ರಿಕೆ ಸಂಪಾದಕ ಎಂಪಿ ಮುದ್ದಾಳೆ ಅವರು ಮಾತನಾಡಿ, ಇಂದಿನ ಕಾಲಘಟ್ಟದಲ್ಲಿ ಆರೋಗ್ಯವಂತ ದೇಹವು ಆರೋಗ್ಯವಂತ ಬುದ್ಧಿಗೆ ನಾಂದಿ ಹಾಡುತ್ತದೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಬೇಕಾದರೆ ವ್ಯಾಯಾಮ ಮಾಡುವುದರ ಜೊತೆಗೆ ಕರಾಟೆ ಕಲೆಯನ್ನ ಕಲಿಯಬೇಕು ಎಂದು ಹೇಳಿದರು. ಕರಾಟೆ ಕಲೆಯು ಒಂದು ಉತ್ತಮವಾದ ಕಲೆಯಾಗಿದೆ. ನಮ್ಮ ಆತ್ಮ ರಕ್ಷಣೆಗೆ ಕರಾಟೆ ಕಲೆ ಬಹಳ ಅವಶ್ಯಕವಾಗಿದೆ ಎಂದು ಹೇಳಿದರು. ಬಾಪೂಜಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಕಾಶಿನಾಥ್ ಪಾಟೀಲ್ ಅವರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಸತೀಶ್ ನವಬಾದೆ, ಉಪನ್ಯಾಸಕರಾದ ಬಸವರಾಜ್ ಮಯೂರ್ ಹಾಗೂ ಅನೇಕ ಜನ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಕೃಷ್ಣ ಮಾರ್ಷಲ್ ಕರಾಟೆ ಅಕಾಡೆಮಿಯ ದಶಮಾನೋತ್ಸವ ನಿಮಿತ್ತವಾಗಿ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಹ ದೊರಕಿತು. ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ತಮ್ಮ ಕರಾಟೆ ಕಲೆಗಳನ್ನು ಪ್ರದರ್ಶನ ಮಾಡುವ ಮೂಲಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿರುವ ವಿದ್ಯಾರ್ಥಿಗಳಿಗೆ ಜಿಲ್ಲೆಯಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಜನ ವಿದ್ಯಾರ್ಥಿನಿಯರು ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡಿದರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನಾರಂಜ ಎಕ್ಸ್‌ಪ್ರೆಸ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷ್ಣ ಅವರು ವಹಿಸಿಕೊಂಡಿರ್ತಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಇಲ್ಲಿ ಉಪಸ್ಥಿತರ ಎಲ್ಲ ಹಿರಿಯರು ಕಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾವೆಲ್ಲ ಇವತ್ತು ಪಾಲ್ಗೊಂಡಿದ್ದ ವಿಷಯ ಏನಂದ್ರೆ, ಕೃಷ್ಣ ಕರಾಟೆ ಕ್ಲಬ್ ಒಂದು ಉತ್ಪನ್ನ ಆಗಿ 10 ವರ್ಷ ಆಯಿತು. ಮತ್ತೆ ನೀವೆಲ್ಲರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಪ್ರಶಸ್ತಿ ಪಡ್ಕೊಂಡು ಬಂದಿದ್ದೀರಾ. ಸುಮಾರು 1 ತಿಂಗಳಿಂದ ಕೃಷ್ಣ ಸರ್ ಒಂದು ಪ್ರೋಗ್ರಾಮ್ ಮಾಡಿದೆ ಅಂತ ಇವತ್ತು ಹೇಳಿದ್ರು. ನಾನು ಕ್ಷಮೆ ಕೇಳ್ತೀನಿ, ಮೊದಲಿಗೆ ಲೇಟಾಗಿ ಬಂದೆ ಮತ್ತು ತಾವೆಲ್ಲ ವೇಟ್ ಮಾಡಿದ್ರಿ. ಅದಕ್ಕೆ ಸ್ವಲ್ಪ ಟೈಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೇಟ್ ಆಯಿತು. ಇವತ್ತು ಕರಾಟೆ ಅಂದರೆ ಎಲ್ಲರಿಗೂ ಬರಬೇಕಂತಿಲ್ಲ, ಯಾರ್ಯಾರು ಕಲಿಯೋ ಕ್ಷಮತೆ ಇದೆ ಕಲಿಬೇಕು, ಸೆಲ್ಫ್ ಡಿಫೆನ್ಸ್ ಒಂದು ಇರಬೇಕು. ಕೃಷ್ಣ ಒಂದು ಲಾಸ್ಟ್ ಟೈಮ್ ಒಂದು ವರ್ಷ ಒಂದು ಫಂಕ್ಷನ್ ಇತ್ತು, ಅದರಲ್ಲಿ ನೋಡಿದೆ ಎಲ್ಲ ಚಿಕ್ಕವ್ರು ಇಟ್ಕೊಂಡು ದೊಡ್ಡವರವರೆಗೂ ತುಂಬಾ ಒಳ್ಳೆ ರೀತಿಯಾಗಿ ಟ್ರೈನ್ ಆಗ್ತಿದ್ದಾರೆ. ಬ್ಲ್ಯಾಕ್ ಬೆಲ್ಟ್ ವರ್ಗೂ ಟ್ರೈನ್ ಆಗ್ತಿದ್ದಾರೆ. ಒಂದು ಎಲ್ಲರಲ್ಲಿ ಮನವಿ ಮಾಡೋದು ಅಂದ್ರೆ, ಯಾರೆಲ್ಲ ಕೈಯಲ್ಲಿ ಫ್ರೀ ಟೈಮ್ ಇರುತ್ತೆ, ಎಜುಕೇಶನ್ ಬಿಟ್ಟು ಸ್ಕೂಲ್ ಬಿಟ್ಟು ಟೈಮ್ ಬಿಟ್ಟು ಹೋಗಿ ಕಲಿಬೇಕು. ಒಂದು 10 ವರ್ಷ ಅಂದ್ರೆ ಇಟ್ಸ್ ಒಂದು ಡಿಕೇಡ್ ಇಂದ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಇನ್ನೂ ಎಲ್ಲ ಮಕ್ಕಳಿಗೆ ಕಲಿಸಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕರಾಟೆ ಮಕ್ಕಳಂತರ ಶಿಕ್ಷಣ ಕೊಡಬೇಕಂತ ಕೃಷ್ಣ ಅವ್ರಿಗೆ ಮತ್ತು ಅವ್ರ ಪೂರ ಟೀಮ್ಗೆ ಧನ್ಯವಾದ ಹೇಳ್ತೀನಿ. ಮತ್ತು ಕರೆದುಕೊಂಡು ನನಗೆ ಎಲ್ಲರಿಗೆ ಅತಿಥಿಯಾಗಿ ಕರೆದು ಇದು ಮಾಡಿದ್ದೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಕರಾಟೆ ಎನ್ನುವಂಥದ್ದು ತಮ್ಮ ಸ್ವಂತ ರಕ್ಷಣೆ ಮಾಡಿಕೊಡೋದಕ್ಕೆ ಅನ್ನುವಂತಹ ರೀತಿಯಲ್ಲಿ ಅವರು ಟೈಮಿನ ಬಗ್ಗೆ ಕ್ಷಮೆ ಕೇಳಿದ್ರು. ಅಂಥದ್ದೇನಿಲ್ಲ. ಆದರೂ ನಮ್ಮ ಸಣ್ಣ ಮಕ್ಕಳಿದ್ರು ಕೂಡ, ಚಿಕ್ಕ ಪ್ರೋಗ್ರಾಮ್ ಆದ್ರೂ ಕೂಡ ತಾವು ಸಮಯ ಕೊಟ್ಟಿದ್ರಲ್ಲ, ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು. 2 ಚಂದಿಗಳನ್ನು ನುಡಿಬೇಕಂತ ಮನವಿ ಮಾಡಿಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ನನ್ನ ಸಂಗಾತಿಗಳೇ, ಮುದ್ದು ಮಕ್ಕಳೇ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದ ಕುರಿತು ಮಾತಾಡಬೇಕಾದಾಗ ಕೃಷ್ಣ ಮಾರ್ಷಲ್ ಆರ್ಟ್ ಅಂತ 10 ವರ್ಷಗಳ ಸಾಧನೆ ಮಾಡಿಕೊಂಡು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ
ಪ್ರಶಸ್ತಿಗಳನ್ನು ಬಾಚಿಕೊಂಡು ತಾವು ನಮ್ಮ ಜಿಲ್ಲೆಗೆ ಬಂದಿದ್ದೀರಿ. ಇದು ತುಂಬ ಸಂತೋಷದ ವಿಷಯ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಯಾಕಂದರೆ ಕಲೆ ಅನ್ನೋದು ಪ್ರತಿಯೊಬ್ಬರ ಬಳಿ ಇರ್ತದೆ, ಅದನ್ನು ಹೊರಹಾಕಬೇಕಾಗಿದೆ. ಆ ಕಲೆಗಳನ್ನು ಹೊರಹಾಕಿದಾಗ ಮಾತ್ರ ನಮ್ಮ ಕಲೆಗೆ ಒಂದಿಷ್ಟು ಬೆಲೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗಿದೆ. ಸುಮಾರು ವರ್ಷಗಳಿಂದ ಕೃಷ್ಣ ಅವರು ಮಾಡ್ಕೊಂಡು ಬಂದಂಥ ಈ ಒಂದು 10 ವರ್ಷದ ಸಾಧನೆ ಇದು ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ಅಲ್ಲ. ಇಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇವತ್ತಿನ ಮುಂದಿನ ದಿನಮಾನಗಳು ಕೂಡ ಅವರೊಂದು ಸ್ತಂಭವಾಗಿ ನಿಲ್ಕೋತಾರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಮ್ಮ ಆತ್ಮರಕ್ಷಣೆಗೆ ಒಂದಿಷ್ಟು ನಮಗೆ ಸಹಕಾರಿಯಾಗಬಲ್ಲಂಥ ಒಂದು ಕರಾಟೆ ಇದೆಯಲ್ಲ, ಇದು ಎಲ್ಲರಿಗೂ ಬರಲ್ಲ. ಇದನ್ನು ಕರಗತ ಮಾಡಿಕೊಂಡ್ರೆ ಮಾತ್ರ ಬರೋಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ 4-5-6 ಜನ ನಮ್ಮಲ್ಲಿ ನಿಂತಾಗ ಅಥವಾ ನಮ್ಗೆ ಯಾವುದೋ ಒಂದು ಅನಾಹುತಗಳನ್ನು ಎದುರಾದಾಗ ನಾವು ಹೇಗೆ ಅದನ್ನು ಕಾಪಾಡ್ಕೊಳ್ಬೇಕು, ನಾವು ಹೇಗೆ ಇಲ್ಲಿಂದ ಬಚಾವಾಗಬೇಕಂತಕ್ಕಂಥ ಒಂದು ವಿಷಯನ ಇದರಲ್ಲಿ ಅಡಗಿದೆ. ಆದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳೇನುವಂತೆ ಈ ಕರಾಟೆ ನಮಗೆ ಮಕ್ಕಳು ಮಾಡೋದನ್ನ ನಮ್ಗೆ ಮಾಡೋಕ್ಕೆ ಬರಲ್ಲ, ಆದರೂ ಕೂಡ ಅವರು ಅಷ್ಟೊಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಯಾಕಂದರೆ ಆ ಒಂದು ಪ್ರಾಕ್ಟೀಸ್ ಇವತ್ತು ಅವರಿಗೆ ಫಲಕಾರಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ಈ ಪ್ರತಿಯೊಂದು ಕಲೆಗಳನ್ನು ಪ್ರತಿಯೊಬ್ಬರಲ್ಲಿ ಇದೆ, ಆದರೆ ನಾವು ಅದನ್ನು ಹೊರಹಾಕಬೇಕಾಗಿದೆ. ಹೊರಹಾಕಬೇಕಾದ್ರೆ ಇಂಥ ಒಂದು ಮಾರ್ಷಲ್ ಆರ್ಟದ ಕೃಷ್ಣ ಆಗಿರ್ಬೋದು ಅಥವಾ ಇನ್ನೊಬ್ಬರು ಒಂದು ವೇದಿಕೆಗಳಾಗಿರ್ಬೋದು, ಅದ್ರ ಮುಖಾಂತರ ಹೊರಹಾಕಿದಾಗ ನಮ್ಮ ಕಲೆಗೆ ಒಂದಿಷ್ಟು ಬೆಲೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಆತ್ಮರಕ್ಷಣೆಗೆ ಇದೊಂದು ಕರಾಟೆ ಅನ್ನೋದು ಬಹಳಷ್ಟು ಮಹತ್ವವಾದಂಥ ಒಂದು ಕಲೆಯಾಗಿದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಗು ಆಗಿರ್ಬೋದು ಎಲ್ಲ ಒಂದು ಕಡೆ ಒಂಟಿಯಾಗಿ ನಾವು ಓಡಾಡುವಂಥ ಪರಿಸ್ಥಿತಿಯಲ್ಲಿ ಅಥವಾ ಯಾವುದೋ ಒಂದು ನಮಗೆ ಘಟನೆಗಳು ಆದಾಗ ನಾವು ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಸೇಫಾಗಿ ಬರಬೇಕು, ಯಾವ ರೀತಿಯಾಗಿ ನಾವು ಅಲ್ಲಿ ಬಚಾವಾಗಬೇಕು, ಅಥವಾ 4 ಜನ ನಮ್ಮ ಮುಂದೆ ಬಂದು ನಮ್ಗೆ ಅಟ್ಯಾಕ್ ಮಾಡ್ತಾ ಇರೋದ್ರೆ ನಾವು ಅವರನ್ನು ಹೇಗೆ ನಾವು ನಿಭಾಯಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ನಾವು ಕೆಲವರು ಎದೆಗುಂದಿ ನಾವು ಅಲ್ಲಿ ಡಿಸ್ಪ್ರೆಸ್ ಆಗ್ತೀವಿ ನಾವು. ಆದರೆ ಕರಾಟೆ ಕಲ್ತವ್ರು ಹಾಗಲ್ಲ, 4 ಜನ ಅಲ್ಲ 8 ಜನ ನಿಂತುಕೊಂಡು ಅವ್ರು ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಅವ್ರಲ್ಲಿ ಇರುತ್ತೆ. ಯಾಕಂದರೆ ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕಲೆಗಳನ್ನು ಯಾವ್ಯಾವ ಅಂಗಗಳನ್ನು ಪ್ರದರ್ಶನ ಮಾಡೋ ಮೂಲಕ ಅವರನ್ನು ಸದೆ ಬಿಡ್ತಾರೆ. ಅದು ಎಂಥದೇ ಆಗಿರಲಿ ಅಥವಾ ಇನ್ಯಾವುದೇ ಒಂದು ಕಷ್ಟ ಇರಲಿ, ಅಂದರೂ ಕೂಡ ಅವರು ಬಚಾವಾಗಿ ಈ ತಮ್ಮದಂಥ ಸೆಲ್ಫ್ ಡಿಫೆನ್ಸನ್ನು ಕಾಪಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತದೆ. ಪ್ರತಿಯೊಬ್ಬರು ಕೂಡ ಸಮಯ ಇದ್ದಾಗ ತಮ್ಮ ಎಜುಕೇಷನನ್ನು ಆದ ನಂತರದಲ್ಲಿ ಅಥವಾ ಶಾಲೆ ಕಾಲೇಜುಗಳು ಮುಗಿದ ನಂತರ ಬಿಡುವಿದ್ದಂಥ ಸಮಯದಲ್ಲಿ ಇಂಥ ಒಂದು ಕಲೆಗಳಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಕಲೆಯನ್ನು ನಾವು ಹೋದಾಗ ಮಾತ್ರ ಆ ಕಲೆಯಿಂದ ನಮಗೊಂದಿಷ್ಟು ಸಹಕಾರಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು 10 ವರ್ಷಗಳ ಕಾಲ ಏನು ಕೃಷ್ಣ ಮಾರ್ಷಲ್ ಆರ್ಟ್ ಅವರು ಮಾಡ್ಕೊಂಡಂಥ ಕಲೆಗೆ ಅದಕ್ಕೆ ಅವ್ರಿಗೆ ಒಂದಿಷ್ಟು ನಾವು ಸಹಕಾರಿಯಾಗೋಣ. ಈ ನನ್ನ ಮಾತನ್ನು ಧನ್ಯವಾದಗಳು. ಇಲ್ಲ, ಸತ್ಯದ ಉಪದೇಶರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗುವುದಕ್ಕಾಗಿ ನಾನು ಅವರನ್ನು ಆಹ್ವಾನ ಮಾಡ್ತೇನೆ. ಆಗಮಿಸಿ ನಮ್ಮ ಜೊತೆಯಲ್ಲಿರುವಂತಹ ಸತ್ಯಸ್ನ ಉಪದೇಶರ್ ಅವರಿಗೆ ಆಕಾಂಕ್ಷೆ ಬಂದು ಮಾಲಾರ್ಪಣೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕಂತೇಳಿ ಏನಂತಾರೆ. ಇವಾಗ ಕಾಶಿನಾಥ್ ಪಾಟೀಲ್ ಅವರು ಕೂಡ ಒಂದೆರಡು ನುಡಿಗಳಿಬೇಕಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ಹಾಗೂ ಪ್ರೀತಿಯನ್ನು ನಮಗೆ ಬಹಳ ಅಭಿಮಾನದ ಸಂಗತಿ. ನೀವೆಲ್ಲ ಕೂಡ ಬೇರೆ ಕಡೆ ಹೋಗಿ ಅವಾರ್ಡ್ ತಂದು ಇದು ಒಂದು ಒಳ್ಳೆಯ ಹೆಸರು ತರೋದರಲ್ಲಿ ಭಾಳ ಪ್ರಯತ್ನ ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಹೇಳಬೇಕಂದ್ರೆ ಎಲ್ಲ ನಿಮಗೆ ಚಿಕ್ಕವರಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಅಂಥ ಒಂದು ಶಿಕ್ಷಣ ಕೊಡುವಲ್ಲಿ ಕೃಷ್ಣ ಅವರಿಗೆ 10 ವರ್ಷದಿಂದ ಒಳ್ಳೆ ಸರ್ರಿಗೆ ತನಕತ್ತು ಆಟ ಮಾಡ್ತೀವಿ ಮನ್ನಾಡು ಸರ್ಗೊಂದು ಕೊಟ್ಟರು ಅಂದ್ರೆ ಹಾಕೊಂಡಿತ್ತು ನನ್ನ ಮನಸ್ಸಂಬ ಸುಮಾರು 10 ವರ್ಷದಿಂದ ಮಾಡ್ತಾರೆ. ನಿಜವಾಗಿ ನಾವು ಅವರಿಗೆ ಅಲ್ಲಿ ಪರವಾಗಿ ಅಲ್ಲದೆ ಶ್ರೀಧರ ಜನತೆ ಪರವಾಗಿ ಅಭಿನಂದನೆ.
ಆಗಬೇಕಾದ್ರೆ ನೀವು ಒಳ್ಳೆಯ ಮುಂದೆ ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್ ಕೂಡ ಇದರಿಂದ ದೇವರು ನಿಮಗೆ ಒಳ್ಳೆಯ ಶಿಕ್ಷಣ ಆರೋಗ್ಯವಾಗಿ ಬಂದು ಈ ಕಲೆಯಲ್ಲಿ ಇನ್ನೂ ಹೆಚ್ಚಿನ ಈ ಅವಾರ್ಡ್ ತರುವಲ್ಲಿ ದೇವರು ನಮಗೆ ಆಶೀರ್ವಾದ ಮಾಡಲಿ ಅಂತೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದ ಸಲುವಾಗಿ ಒಂದು ಅವಕಾಶ ಕೊಟ್ಟ ಸಲುವಾಗಿ ಅವರಿಗೆ ಜೊತೆಗೆ ಕರಾಟೆ ಎನ್ನುವಂಥ ಕಲೆಯೂ ಕೂಡ ಕಲಿತರೆ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಹೇಳಿರುವಂತಹ ಕಾಶಿನಾಥ್ ಪಾಟೀಲ್ ಸರ್ ಅವರಿಗೆ ನಮ್ಮ ಈ ಪ್ರಬುದ್ಧ ಪ್ರಬುದ್ಧ ಪಾಟೀಲ್ ಸರ್ ಅವರು ನಿಂದೆ ಹೊಂಟಿದ್ವಿ ವಿಡಿಯೋದಾಗ ಖಾಲಿ ಫೋಟೋ ಇಸ್ಕೊತೀನಿ ಮಾಡಲೇ ಹೊಂಟಿದ್ವಿ ಚೋರು ಕಂಟಿನ್ಯೂ ಮಾಡಂದಲ್ಲ ಕಂಟಿನ್ಯೂ ಬೇಡ ಕಟ್ ಮಾಡ್ರಿ ಇಟ್ಟದ ಆಕಾಂಕ್ಷ ನಿಂದಿಲ್ಲ ನಿಂದಿಲ್ಲ ನನಗೆ ತಂದಿಲ್ಲ ಏನು ಮೇಡಮ್ ಕ್ಯಾಮ್ರಾ ಯಾರಿಗಾರ ನೌಕಾದೆ ಸರ್ ಸತೀಶ್ ನೌಕಾದೆ ಸರ್ ಅವರಿಗೆ ಪ್ರಶಸ್ತಿ ಕೊಡಬೇಕು. ಅಕ್ಷರ ಸ್ಲೋ ಅದ ಬ್ಯಾಟ್ರಿ ಸ್ಲೋ ಆಗಿ ಶಟ್ ಹೊಡ್ಲತ್ತದಲ್ಲ ಬ್ಯಾಟ್ರಿ ಫುಲ್ ಅದ ಸರ್ ಇಲ್ಲ ಅದಕ್ಕೆ ಕಳ್ಸಿತ್ತು ಬರ್ದು ಇದು ಆಗೈತಿನ ಒಬ್ಬರು ಸರ್ಟಿಫಿಕೇಟ್ ಹೋಗೈತಿನ ವಾಯ್ಸ್ ಟ್ರಾನ್ಸ್ಫರ್ ಕಟ್ ಹೆಂಗೆ ಮಾಡ್ಬೇಕಿದ್ರೆ ಪಾಸ್ ಮಾಡಿ ಮತ್ತೆ ಯಾಕೆ ಕಂಟಿನ್ಯೂ ಬೇಡ ಅಂತ ಕಟ್ ಮಾಡೋದು ಎಡಿಟ್ ಮಾಡಿ ಪ್ರಾಬ್ಲಮ್ ಮತ್ತೆ ಸತೀಶ್ ಸರ್ ನೀನೇ ಸ್ಟಾರ್ಟ್ ಮಾಡಂದ್ರೆ ಮಾಡಿದ್ದಾನೆ ಇಲ್ಲಾಂದ್ರೆ ಫಸ್ಟ್ನೇದು ವೀಡಿಯೋನೇ ಮಾಡುತ್ತಿದ್ದೆ ಓಯ್ उसको गोल्डे वाला
ಒಂದು ಬಿಸಿಲು ಚಾವನ್ನು ಏಸು 7 ವರ್ಷ ಆಯ್ತು. ಕರು ಉಂಟು ಸಡಲಿನ ಕರು ಈ ಕಡೆ ನಿಂತವ್ರು ಕ್ಲಿಯರ್ ಉಂಟು. ಹೋಗೋ ಹೊಂಟದ